ನಮಸ್ತೆ ಫ್ರೆಂಡ್ಸ್, ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ಪೂರಿ ಹಾಗೆ ಸಾಗು ಮಾಡ್ಕೊಳ್ಳೋಣ ಅಂತಿದ್ದೀನಿ, ಆಲೂಗೆಡ್ಡೆ ಸಾಗು. ಸೊ ಫ್ರೆಂಡ್ಸ್, ಕ್ವಿಕ್ ಅಂಡ್ ಈಸಿಯಾಗಿ ಒಂದು ಆಲೂ ಮತ್ತೆ ಹೆಸರು ಬೇಳೆ ಹಾಕಿ ಒಂದು ಟೇಸ್ಟಿ ಆಗಿರುವಂತಹ ಒಂದು ಸಾಗು ಮಾಡಿ ತೋರಿಸ್ತಾ ಇದ್ದೀನಿ. ಅಷ್ಟೇ ಅಲ್ಲದೆ ಪೂರಿ ಉಬ್ಬಿ ಬರ್ಬೇಕು, ಮೇಲೆ ಕ್ರಿಸ್ಪಿ ಆಗಿರ್ಬೇಕು, ಮುರ್ಕೊಂಡು ತಿಂದಾಗ ಸಾಫ್ಟ್ ಆಗಿರ್ಬೇಕು. ಇಷ್ಟು ಚೆನ್ನಾಗಿರುವಂತಹ ಒಂದು ಒಳ್ಳೆ ಪೂರಿ ಅಂಡ್ ಸಾಗುನ ಇವತ್ತಿನ ಈ ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ. ನಿಜವಾಗ್ಲೂ ಬ್ರೇಕ್ಫಾಸ್ಟ್ಗೆ ಇದೊಂದು ಒಳ್ಳೆ ರೆಸಿಪಿ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಬನ್ನಿ, ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಪೂರಿ ಅಂಡ್ ಸಾಗು ಮಾಡ್ತೀನಿ ಅಂತ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ಒಂದು ಅರ್ಧ ಕೆಜಿ ಆಗೋಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ ಅಂಡ್ ಒಂದು ಚಿಕ್ಕ ಕಪ್ಪಲ್ಲಿ ಮೈದಾ ತಗೊಂಡಿದ್ದೀನಿ. ಇದು 100 ಗ್ರಾಮ್ ಇದೆ. ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಚಿರೋಟಿ ರವೆ ತಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಸಕ್ಕರೆ ಸಾಕು. ಹಾಗೆ ಸ್ವಲ್ಪ ಕಲ್ಸ್ಕೊಳ್ಳೋದಕ್ಕೆ ಎಣ್ಣೆ, 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, ಇಷ್ಟನ್ನ ತಗೊಂಡಿದ್ದೀನಿ. ಇಷ್ಟು ತಗೊಂಡು ಉಬ್ಬಿ ಬರುವಂತಹ ಫ್ಲಫಿಯಾಗಿ ಬರುವಂತಹ ಒಂದು ಪೂರಿನ ಮಾಡಿ ತೋರಿಸ್ತೀನಿ. ಈಗ ಒಂದು ಮಿಕ್ಸಿಂಗ್ ಬೌಲ್ನ ತಗೊಂಡಿದ್ದೀನಿ. ಮಿಕ್ಸಿಂಗ್ ಬೌಲ್ಗೆ ನಾನು ತಗೊಂಡಿರೋಂತಹ ಎಲ್ಲ ಪದಾರ್ಥನೂ ಹಾಕೊತಾ ಇದ್ದೀನಿ. ಮೊದಲಿಗೆ ನಾನು ಗೋಧಿ ಹಿಟ್ಟನ್ನ ಹಾಕೊತಾ ಇದ್ದೀನಿ, ಸ್ವಲ್ಪ ಜರಡಿ ಮಾಡಿ ಹಾಕೊಳ್ಳೋಣ ಅಂತ. ನಾವು ಚಪಾತಿನೇ ಮಾಡಲಿ ಪೂರಿನೇ ಮಾಡಲಿ ಒಂದ್ಸಲಿ ಗೋಧಿ ಹಿಟ್ಟನ್ನ ಹಾಗೆ ಮೈದಾ ಹಿಟ್ಟನ್ನ ಜರಡಿ ಮಾಡ್ಕೊಂಡು ಬಿಡ್ತೀವಿ. ಈಗ ಗೋಧಿ ಹಿಟ್ಟನ್ನ ಜರಡಿ ಮಾಡ್ಕೊಂಡಾಯ್ತು. ನಂತರ ನಾನು ಇಲ್ಲಿ ಮೈದಾ ಹಿಟ್ಟನ್ನ ಜರಡಿ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರ, ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು ಇವಾಗ ಮೈದಾ ಹಿಟ್ಟು ಮತ್ತು ಗೋಧಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಈಗ 4 ಟೇಬಲ್ ಸ್ಪೂನ್ ಚಿರೋಟಿ ರವೆ ಹಾಕ್ಕೊಂಡೆ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸಕ್ಕರೆನ ಹಾಕ್ಕೊತಾ ಇದ್ದೀನಿ 1 ಟೇಬಲ್ ಸ್ಪೂನ್ ಅಷ್ಟು. ಸ್ನೇಹಿತರೆ, ಬರೀ ಗೋಧಿ ಮತ್ತು ಮೈದಾ ಹಾಕ್ಕೊಂಡ್ರೆ ಪೂರಿ ಉಬ್ಬಿ ಬರೋದಿಲ್ಲ, ಕ್ರಿಸ್ಪಿಯಾಗೂ ಸಹ ಬರೋದಿಲ್ಲ. ಈ ರೀತಿ ಚಿರೋಟಿ ರವೆ, ಸಕ್ಕರೆ, ಉಪ್ಪು ಇದನ್ನೆಲ್ಲ ಹಾಕಿದಾಗ ಪೂರಿ ಉಬ್ಬಿ ಬರುತ್ತೆ, ಹಾಗೆ ಕ್ರಿಸ್ಪಿಯಾಗಿರುತ್ತೆ ತಿನ್ನೋದಕ್ಕೆ, ಒಳಗಡೆ ಸಾಫ್ಟಾಗೂ ಸಹ ಇರುತ್ತೆ. ಇವಾಗ ಇದನ್ನೆಲ್ಲ ಒಂದ್ಸಲಿ ಡ್ರೈ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ನೀವು ನೋಡ್ತಾ ಇದ್ದೀರಾ ಅಲ್ವಾ, ಇಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿ ಒಂದ್ಸಲಿ ಮಿಕ್ಸ್ ಮಾಡಿಕೊಂಡೆ. ಹಾಗೆ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೋಬೇಕು. ತೀರಾ ಗಟ್ಟಿಗೂ ಕಲಿಸ್ಕೋಬೇಡಿ, ತೀರಾ ಸಾಫ್ಟಾಗೂ ಕಲಿಸ್ಕೋಬೇಡಿ. ಒಂದು ಪೂರಿ ಹಿಟ್ಟಿನ ಹದ ಅಂದರೆ ಒಂದು ಮೀಡಿಯಮ್ ಗಟ್ಟಿಗೆ ಕಲಿಸ್ಕೊಳ್ಳಿ ಪೂರಿ ಹಿಟ್ಟನ್ನು. ಈಗ ಫ್ರೆಂಡ್ಸ್, ನೋಡ್ತಾ ಇದ್ದೀರಾ ಅಲ್ವಾ, ಪೂರಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡಿದ್ದೀನಿ ಈ ಪೂರಿ ಹಿಟ್ಟನ್ನು. ಈಗ ಒಂದು 1/2 ಅವರ್ ಈ ಹಿಟ್ಟನ್ನು ನೆನೆಯೋದಕ್ಕೆ ಬಿಡೋಣ. ಒಂದು 1/2 ಅವರ್ ನೆಂದರೆ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಪೂರಿ. ಅದಕ್ಕೋಸ್ಕರ ಅಷ್ಟರಲ್ಲಿ ನಾವು ಪೂರಿಗೆ ಒಂದು ಒಳ್ಳೆ ಸಾಗುನ ರೆಡಿ ಮಾಡ್ಕೊಂಡ್ಬಿಡೋಣ. ಗೈಸ್, ಪೂರಿಗೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಅಂದರೆ ಬಾಂಬೆ ಸಾಗು ಅಂತ ಹೇಳ್ತಾರೆ. ಬಟ್ ನಾವಿಲ್ಲಿ ಇವತ್ತು ಬಾಂಬೆ ಸಾಗು ಮಾಡ್ತಾ ಇಲ್ಲ, ಇವತ್ತು ನಾವು ಬೆಂಗಳೂರು ಸಾಗು ಮಾಡ್ತಾ ಇದ್ದೀವಿ. ಬಾಂಬೆ ಸಾಗು ಅಂತ ಅಂದರೆ ಕಡಲೆ ಹಿಟ್ಟಿನ ಕಲಸಿ ಹಾಕ್ಬಿಡ್ತಾರೆ. ಆದರೆ ನಾವು ಬೆಂಗಳೂರು ಸಾಗುನಲ್ಲಿ ಆ ರೀತಿ ಮಾಡೋದಿಲ್ಲ. ಆಲೂಗೆಡ್ಡೆ ಮತ್ತು ಹೆಸರುಬೇಳೆ ಎರಡನ್ನೂ ಉಪಯೋಗಿಸಿ ಮ್ಯಾಶ್ ಮಾಡಿ ಒಂದು ಒಳ್ಳೆ ರುಚಿಯಾದ ಸಾಗು ಕ್ವಿಕ್ ಆ್ಯಂಡ್ ಈಸಿಯಾಗಿ ಟೇಸ್ಟಿಯಾಗಿ ಆರೋಗ್ಯಕರವಾಗಿ ಮಾಡ್ತಾ ಇದ್ದೀವಿ. ಅದು ಹೇಗೆ ಅಂತ ಬನ್ನಿ ನೋಡ್ಕೊಳ್ಳೋಣ. ಒಂದು ಕುಕ್ಕರ್ಗೆ ನಾನು ಒಂದು 2 ಆಲೂಗೆಡ್ಡೆ, 2 ಮೀಡಿಯಮ್ ಸೈಜ್ ಆಲೂಗಡ್ಡೆನ ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡಿ ಕುಕ್ಕರ್ಗೆ ಹಾಕ್ಕೊಂಡೆ. ಹಾಗೆ ಒಂದು ಬೌಲಷ್ಟು ಹೆಸರು ಬೇಳೆನ ಚೆನ್ನಾಗಿ ತೊಳೆದು ಹಾಕ್ಕೊಂಡಿದ್ದೀನಿ. ಇದು ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು 2 ವಿಷಲ್ ಕೂಗಿಸ್ಕೊಂಡಿದ್ದೀನಿ ಕುಕ್ಕರ್ನಲ್ಲಿ. ಈಗ ನೀವು ನೋಡ್ತಾ ಇದ್ದೀರಾ ಅಲ್ವಾ, 2 ವಿಷಲ್ ಬಂದಿದೆ. ಎಷ್ಟು ಚೆನ್ನಾಗಿ ಆಲೂಗಡ್ಡೆ ಹಾಗೂ ಹೆಸರುಬೇಳೆ ಬೆಂದೋಗಿದೆ, ನೀವು ನೋಡ್ತಾ ಇರಬಹುದು. ಈಗ ನಾನು ಆಲೂಗೆಡ್ಡೆಲಿರುವಂತಹ ಸಿಪ್ಪೆನ ಫಸ್ಟು ತೆಕ್ಕೊಂಡ್ಬಿಡ್ತೀನಿ. ಆಲೂಗೆಡ್ಡೆ ಸಿಪ್ಪೆ ತೆಗೆಯೋದು ತುಂಬಾ ಈಸಿ. ಹೇಗಪ್ಪ ಅಂತ ಅಂದರೆ ತುಂಬಾನೇ ಬಿಸಿ ಇರುತ್ತೆ. ಈಗ ತಾನೇ ಕುಕ್ಕರ್ ಮುಚ್ಚಳ ತೆಗ್ದಿದ್ದೀವಿ, ತುಂಬಾನೇ ಬೆಂದೋಗ್ಬಿಟ್ಟಿದೆ, ಮುಟ್ಟಕ್ಕೆ ಸಹ ಆಗ್ತಾ ಇರಲ್ಲ. ಅವಾಗ ಏನು ಮಾಡ್ಬೇಕಂತ ಅಂದರೆ, ನೋಡ್ತಾ ಇದ್ದೀರಲ್ಲ, ಒಂದು ಫೋರ್ಕ್ನ ಈ ರೀತಿ ಆಲೂಗಡ್ಡೆಗೆ ಚುಚ್ಕೋಬೇಕು, ಹಾಗೆ ಬಿಡಿಸ್ಕೋಬೇಕು. ಸ್ವಲ್ಪ ತಣ್ಣೀರು ಕೈ ಮಾಡ್ಕೊಂಡು ಬಿಡಿಸ್ಕೊಳ್ಳಿ, ಬಿಸಿ ಅನ್ಸಿದ್ರೆ. ನೋಡಿ ಎಷ್ಟು ಈಸಿ, ಒಂದು ಫೋರ್ಕ್ನ ತೊಗೊಂಡು ಆಲೂಗಡ್ಡೆ ಚುಚ್ಕೊಂಡು ಆರಾಮಾಗಿ ಸಿಪ್ಪೆನ ತಕ್ಕೊತಾ ಇದ್ದೀವಿ. ಇದೊಂದು ಒಳ್ಳೆ ಟಿಪ್ ಅಂತಲೇ ಹೇಳ್ಬೋದು, ಬೇಗನೂ ಸಹ ಆಗುತ್ತೆ ಸಿಪ್ಪೆ ತೆಗಿಯೋದಕ್ಕೆ. ಈಗ ಆಲೂಗಡ್ಡೆ ಪಲ್ಯ ಮಾಡ್ಕೊಂಡ್ರು ಆಲೂಗಡ್ಡೆ ಬೇಯಿಸ್ಕೊಂಡ್ರೆ ಇದೇ ರೀತಿನೇ ನೀವು ಸಿಪ್ಪೆ ತಕ್ಕೊಳ್ಳೋಕ್ಕೆ ಟಿಪ್ನ ಯೂಸ್ ಮಾಡ್ಬೋದು. ಸುಮ್ಮನೆ ಬೇರೆ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಆಮೇಲೆ ಸಿಪ್ಪೆ ತೆಗಿಯೋಕ್ಕೆ ಲೇಟ್ ಆಗಿಬಿಡುತ್ತೆ. ಬಿಸಿ ಇದ್ದಾಗಲೇ ಈ ರೀತಿ ನಾವು ಸಿಪ್ಪೆನ ತಕ್ಕೋಬಹುದು. ಈಗ ನಾನು ಎಲ್ಲ ಆಲೂಗಡ್ಡೆ ಸಿಪ್ಪೆನೂ ಬಿಡಿಸ್ಕೊಂಡಿದ್ದೀನಿ. ಒಂದು ಆಲೂಗಡ್ಡೆ ಮ್ಯಾಶ್ ಮಾಡ್ತೀವಲ್ವ, ಅದನ್ನು ತೊಗೊಂಡು ಈ ರೀತಿ ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಆಲೂಗಡ್ಡೆ ಮ್ಯಾಶ್ ಮಾಡೋದಿಲ್ಲ ಅಂತ ಅಂದರೆ ಸೌಟಲ್ಲಿ ಬೇಕಾದರೂ ನೀವು ಮ್ಯಾಶ್ ಮಾಡ್ಕೋಬಹುದು. ಫ್ರೆಂಡ್ಸ್, ನಿಜವಾಗ್ಲೂ ಈ ಬ್ಯಾಂಗ್ಳೂರ್ ಸಾಗು ಏನಿದೆ ತುಂಬ ಬೇಗನೆ ಆಗುತ್ತೆ, ಟೇಸ್ಟಿಯಾಗಿರುತ್ತೆ, ಪೂರಿಗೆ ಒಂದು ಒಳ್ಳೆ ಕಾಂಬಿನೇಷನು. ಈಗ ಆಲೂಗಡ್ಡೆ ಮತ್ತು ಹೆಸರುಬೇಳೆನ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದ್ದಾಗಿದೆ. ಒಂದು ಬಾಣಲಿಗೆ ಒಂದು 4ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿಯಾದ ನಂತರ 1 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆನ ಹಾಕ್ಕೊಂಡೆ. ಸಾಸಿವೆ ಸಿಡ್ದಾದ ನಂತರ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು 2 ಈರುಳ್ಳಿನ ಉದ್ದುದ್ದ ಹಚ್ಚಿಟ್ಕೊಂಡಿದ್ದೆ. ದೊಡ್ಡ ಗಾತ್ರದ ಈರುಳ್ಳಿನ ತೊಗೊಂಡಿದ್ದೀನಿ. ಈರುಳ್ಳಿ ಒಂದು 7ರಿಂದ 8
ಹಸಿಮೆಣಸಿನ್ಕಾಯಿ, ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯಿ ಹಾಕೊಳ್ಳಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವನ್ನ ಹಾಕೊಂಡಿದ್ದೀನಿ. ಒಂದು 2 ಕಡ್ಡಿ ಕರಿಬೇವನ್ನ ಹಾಕೊಂಡ್ರೆ ಸಾಕು. ಈರುಳ್ಳಿ ಒಂದು ಒಳ್ಳೆ ಕಲರ್ ಬರಬೇಕು ಅಂತಂದರೆ ಈರುಳ್ಳಿ ಸಾಫ್ಟಾಗಿ ಬೆಂದಿರಬೇಕು, ಸ್ವಲ್ಪ ಕಲರ್ ಚೇಂಜ್ ಆಗಿರಬೇಕು. ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಈರುಳ್ಳಿನ. ಹುರ್ಕೊಂಡಿದ್ದು ಆದ ನಂತರ ಒಂದು 2 ಟೊಮ್ಯಾಟೋನ ಉದ್ದುದ್ದ ಹಚ್ಚಿಟ್ಕೊಂಡಿದ್ದೆ. ಟೊಮ್ಯಾಟೋನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಟೊಮೆಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದಾದ ನಂತರ 1 ಟೇಬಲ್ ಸ್ಪೂನ್ ಅಷ್ಟು ನಾನು ಹುಳಿ ಪುಡಿನ ಹಾಕೊತಾ ಇದ್ದೀನಿ. ಹುಳಿ ಸಾರು ಪುಡಿ ಅಂತ ಅಂದರೆ ಈ ಬೇಳೆ ಸಾರು ಮಾಡೋಕ್ಕೆ ಬಳಸ್ತೀವಲ್ಲ ಆ ಪುಡಿನ ಹಾಕೊತಾ ಇದ್ದೀನಿ. ಹುಳಿ ಪುಡಿನ ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಹುರ್ಕೊಳ್ಳೋಣ. ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಅಬ್ಸರ್ವ್ ಆಗಲಿ ಖಾರನ. ಒಂದು 2 ರಿಂದ 5 ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ. ಒಂದೊಳ್ಳೆ ಘಮ ಬರುತ್ತೆ ಈ ರೀತಿ ಹುರ್ಕೊಂಡಾಗ. ಅದಾದ ನಂತರ ಆಲೂಗಡ್ಡೆ ಮತ್ತು ಹೆಸರುಬೇಳೆನ ಬೇಯಿಸಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡೋಣ. ಆಲ್ರೆಡಿ ಆಲೂಗಡ್ಡೆ ಹೆಸರುಬೇಳೆ ಎಲ್ಲ ಬೆಂದಿರೋದ್ರಿಂದ 1 ಕುದಿ ಬಂದರೆ ಸಾಕು. ಇವಾಗ ನೀವು ನೋಡ್ತಾ ಇರ್ಬೋದು 1 ಕುದಿ ಬರ್ತಾ ಇದೆ. ಮತ್ತು ಸ್ವಲ್ಪ ನೀರನ್ನು ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಆಲೂಗಡ್ಡೆ ಮತ್ತು ಹೆಸರುಬೇಳೆ ಬೇಯಿಸಿದ್ನಲ್ಲ ಅದೇ ಕುಕ್ಕರ್ಗೆ ಸ್ವಲ್ಪ ನೀರನ್ನ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಅದನ್ನೇ ನೀರು ಹಾಕ್ಕೊತಾ ಇದ್ದೀನಿ. ನೀರನ್ನು ಸಹ ಕುದಿಬೇಕು, ಅಲ್ಲಿವರೆಗೂ ಸ್ವಲ್ಪ ಬೇಯಿಸ್ಕೊಳ್ಳೋಣ. ಅದಾದ ನಂತರ ನಾವು ಎಷ್ಟೇ ತೆಳುವಾಗಿ ಮಾಡಲಿ, ಇದು ತಣ್ಣಗಾದ ನಂತರ ಈ ಸಾಗು ಗಟ್ಟಿ ಬರುತ್ತೆ. ಅದೇ ಒಂದು ಸ್ಪೆಷಾಲಿಟಿ ಈ ಸಾಗುನಲ್ಲಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಗೈಸ್, ಇವಾಗ ಆಲೂ ಮತ್ತು ಹೆಸರುಬೇಳೆ ಸಾಗು ರೆಡಿಯಾಗಿದೆ ನೋಡಿ, ಕುದೀತಾ ಇದೆ. ಈ ಹಂತದಲ್ಲಿ 1 ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೆ, ಅದನ್ನು ಸಹ ಹಾಕ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇವಾಗ ಬ್ಯಾಂಗ್ಳೂರ್ ಸ್ಟೈಲ್ನಲ್ಲಿ ಮಾಡಿರೋಂತಹ ಆಲೂ ಸಾಗು ರೆಡಿಯಾಗಿದೆ. ಹಾಲು ಮತ್ತು ಹೆಸರುಬೇಳೆನ ಮ್ಯಾಶ್ ಮಾಡಿರೋಂಥ ಸಾಗು ರೆಡಿಯಾಗಿದೆ. ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಇದು ಪೂರಿಗೆ ಅಂತ ಅಲ್ಲ, ಚಪಾತಿಗಾಗಿರ್ಬೋದು, ಅನ್ನಕ್ಕಾಗಿರ್ಬೋದು ಒಂದು ಒಳ್ಳೆ ಕಾಂಬಿನೇಷನ್ ಇದು. ಬರೀ 1 ಆಲೂಗಡ್ಡೆ ಅಥವಾ 2 ಆಲೂಗಡ್ಡೆನ ಮಾಡಿ ಎಷ್ಟು ಸಾಗು ಮಾಡಿದೆ ನೀವೇ ನೋಡೋದಲ್ವಾ. ಹೆಚ್ಚಿಗೆ ಟೈಮು ಬೇಡ, ಹೆಚ್ಚು ಪದಾರ್ಥನೂ ಬೇಡ, ಅಷ್ಟು ಬೇಗ ಮಾಡ್ಬೋದು ಈ ಒಂದು ಆಲೂ ಸಾಗುನ. ಸೊ ಫ್ರೆಂಡ್ಸ್, ಇವಾಗ ಪೂರಿ ಹಿಟ್ಟನ್ನು ಕಲಸಿ 1/2 ಅವರ್ ಆಯಿತು. ಈಗ ನಾವು ಪೂರಿನ ಹೊಸ್ಕೊಳ್ಳೋಣ ಬನ್ನಿ. ಪೂರಿನ ಹೊಸ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಮಣೆ ಮೈದಾ ಹಿಟ್ಟು, ಲಟ್ಟಣಿಗೆ ಇದನ್ನೆಲ್ಲ ಒಂದು ಬ್ಯಾಗ್ನಲ್ಲಿ ಎತ್ತಿಟ್ಕೊಂಡ್ಬಿಟ್ಟಿರ್ತೀವಿ ನಾವು. ಸುಮ್ಮನೆ ಹುಡ್ಕೋಕ್ಕಾಗಲ್ಲ, ಮಣೆ ಒಂದು ಕಡೆ ಲಟ್ಟಣಿಗೆ ಒಂದು ಕಡೆ ಎಲ್ಲ. ಅದಕ್ಕೇ ಒಂದು ಬ್ಯಾಸ್ಕೆಟ್ನಲ್ಲಿ ಎಲ್ಲ ಎತ್ತಿಟ್ಕೊಂಡ್ಬಿಡ್ತೀವಿ. ಈಗ 1/2 ಅವರ್ ನೆಂದಿದೆ ಅಲ್ವಾ ಪೂರಿ ಹಿಟ್ಟನ್ನು, ಅದನ್ನು ಪುಟ್ಟು ಉಂಡೆಗಳಾಗಿ ಮಾಡ್ಕೊತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು, ಒಂದು ಸ್ವಲ್ಪ ಹಿಟ್ಟನ್ನ ತೊಗೊಂಡು ಈ ರೀತಿ ರೌಂಡಾಗಿ ಮಾಡ್ಕೊಬೇಕು. ಸ್ವಲ್ಪ ಚೆನ್ನಾಗಿ ರೌಂಡ್ ಮಾಡ್ಕೊಳ್ಬೇಕು. ನೀವು ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಕೈಯಲ್ಲೇ ರೌಂಡ್ ಮಾಡ್ಕೊತಾ ಇದ್ದೀವಿ ಅಂತ. ಈ ರೀತಿ ಒಂದಷ್ಟು ಉಂಡೆಗಳನ್ನ ಮಾಡ್ಕೊಳ್ಳೋಣ. ಎಷ್ಟು ಪೂರಿ ಇವಾಗ ಮಾಡ್ಕೋಬೇಕು ಅಷ್ಟು ಮಾಡ್ಕೊಳ್ಳೋಣ. ಈಗ ಒಂದು ಉಂಡೆನ ನಾವು ಒಂದು ಮಣೆ ಮೇಲೆ ಹಾಕ್ಕೊಂಡು ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕಿ 2 ಸೈಡು ಮೈದಾ ಹಿಟ್ಟು ಮಾಡಿ ಮೃದುವಾಗಿ ಹೊತ್ಕೊಳ್ಳೋಣ. ಪೂರಿ ಉಬ್ಬಿ ಬಂದರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಪೂರಿ ಉಬ್ಬಿ ಬರಬೇಕು, ಮೇಲೆ ಕ್ರಿಸ್ಪಿಯಾಗಿರಬೇಕು, ಕಟ್ ಮಾಡ್ಕೊಂಡು ತಿಂತಾ ಇದ್ದರೆ ಸಾಫ್ಟಾಗಿರಬೇಕು ಅಂತ ಅಂದರೆ ನಾನು ಹೇಳೋದ್ನಲ್ಲ, ಆ ಒಂದು ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕಿ ಕಲಿಸ್ಕೋಬೇಕು. ಹಾಗೇನೇ ಒಂದು 1/2 ಅವರ್ ನೆನೆಯೋದಕ್ಕೂ ಸಹ ಬಿಡಬೇಕಾಗತ್ತೆ. ನಾರ್ಮಲಾಗಿ ಪೂರಿನ ಯಾವ ರೀತಿ ಲಟ್ಟಿಸ್ತೀವೋ ಮೃದುವಾಗಿ ಅದೇ ರೀತಿ ಲಟ್ಟಿಸ್ಕೋಬೇಕಾಗತ್ತೆ. ಅದಾದ ನಂತರ ಇವಾಗ ನಾನು ಒಂದು 10 ರಿಂದ 15 ಪೂರಿನ ಮಾಡಿಕೊಂಡು ಒಂದು ಮರಕ್ಕೆ ಹಾಕಿಟ್ಕೊಂಡಿದ್ದೀನಿ, ಅಥವಾ ಒಂದು ಪ್ಲೇಟ್ಗಾದರೂ ಹಾಕಿಟ್ಕೊಳ್ಳಿ ನೀವು. ಈಗ ಕರ್ಕೊಂಬಿಡೋಣ ಪೂರಿನ, ಡೀಪ್ ಫ್ರೈ ಮಾಡ್ಕೊಂಬಿಡೋಣ. ಒಂದು ಬಾಣಲಿಗೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ, ಕುಕ್ಕಿಂಗ್ ಆಯಿಲು. ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಹೈ ಫ್ಲೇಮಲ್ಲೇ ಎಣ್ಣೆನ ಬಿಸಿ ಮಾಡ್ಕೊತೀನಿ ನಾನು. ಅದಾದ ನಂತರ ಲೋ ಫ್ಲೇಮ್ ಮಾಡ್ಕೊತೀನಿ ಎಣ್ಣೆ ಕಾದಾದ ನಂತರ. ಹಾಗೆ ಒಂದೊಂದೇ ಪೂರಿನ ಬಾಣಲಿಗೆ ಹಾಕಿ ಕರ್ಕೊತೀನಿ. ಈಗ ನೀವು ನೋಡ್ತಾ ಇರ್ಬೋದು ಜಾಲರಿ ಇರುತ್ತಲ್ಲ, ಅದರಿಂದ ಸ್ವಲ್ಪ ಪ್ರೆಸ್ ಮಾಡ್ಕೊಬೇಕು, ಎಣ್ಣೆನ ಸ್ವಲ್ಪ ಮೇಲೆ ಮೇಲೆ ಹಾಕೊಬೇಕು. ಈ ರೀತಿ ಮಾಡಿದಾಗ ಪೂರಿ ಉಬ್ಬಿ ಬರುತ್ತೆ. ಈ ರೀತಿನೇ ಡೀಪ್ ಫ್ರೈ ಮಾಡ್ಕೋಬೇಕು ಪೂರಿನ. ಸ್ವಲ್ಪ ಪೂರಿ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ. ಬೆಳ್ಳಗಿದ್ದಂಗೆ ಎತ್ಕೊಂಡ್ಬಿಡ್ಬೇಡಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು, ಗೊತ್ತಾಗುತ್ತೆ ನಮಗೆ ಯಾವ ಕಲರ್ ಬರಬೇಕು ಪೂರಿ ಅಂತ. 2 ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇನ್ನೊಂದು ಪೂರಿ ಹಾಕ್ತಾ ಇದ್ದೀನಿ, ನೀವು ನೋಡ್ಕೋಬೋದು ಸೇಮ್ ಅದೇ ಥರನೇ ಲೋ ಫ್ಲೇಮ್ ಮಾಡಿಕೊಂಡು ಪೂರಿನ ಒಂದು ಹಾಕ್ಕೊತೀನಿ. ಅದಾದ ನಂತರ ಜಾಲರ ಅಂತ ಏನಿದೆ ಅದರಲ್ಲಿ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡ್ಕೊತೀನಿ. ಎಣ್ಣೆ ಮತ್ತು ಪೂರಿನ ಪ್ರೆಸ್ ಮಾಡಿಕೊಂಡ್ರೆ ತಕ್ಷಣ ಅದು ಉಬ್ಬಿ ಬರುತ್ತೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬಂತು ಅಂತ. ಎಲ್ಲ ಪೂರಿಗಳನ್ನು ನಾನು ಇದೇ ರೀತಿ ಮಾಡ್ಕೊತೀನಿ. 2 ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಸ್ವಲ್ಪ ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಈಗ ಸ್ನೇಹಿತರೆ, ನಾನು ಎಲ್ಲ ಪೂರಿಗಳನ್ನು ಇದೇ ರೀತಿ ಫ್ರೈ ಮಾಡ್ಕೊತೀನಿ. ಅದಾದ ನಂತರ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತೀನಿ. ಪೂರಿ ಮತ್ತು ಏನು ನಾನು ಬ್ಯಾಂಗ್ಳೂರ್ ಸ್ಟೈಲ್ ಆಲೂ ಹೆಸರುಬೇಳೆ ಸಾಗು ಮಾಡ್ಕೊಂಡಿದ್ದೀನಿ, ಎರಡನ್ನೂ ಸಹ ಒಂದು ಬೌಲ್ ಮತ್ತು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ.
ಪೂರಿ ನೋಡೋದಲ್ಲ ಫ್ರೆಂಡ್ಸ್ ಎಷ್ಟು ಫ್ಲಫಿಯಾಗಿ ಉಬ್ಬಿ ಬಂದಿದೆ ಅಂತ. ಈ ಮುರ್ಕೊಂಡು ತಿಂತಾ ಇದ್ರೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮೇಲೆ ಎಷ್ಟು ಕ್ರಿಸ್ಪಿಯಾಗಿದೆ. ಕಟ್ ಮಾಡ್ಕೊಂಡು ತಿನ್ನೋದಕ್ಕೂ ಅಷ್ಟೇ ಸಾಫ್ಟಾಗಿ ಬರುತ್ತೆ ಈ ರೀತಿ ಕಟ್ ಮಾಡಿದ್ರೆ. ತುಂಬಾ ಬಿಸಿ ಇದೆ. ಬಿಸಿ ಬಿಸಿ ಪೂರಿ ಮತ್ತು ಬಿಸಿ ಬಿಸಿ ಸಾಗು ಎರಡೂ ಬಿಸಿ ಬಿಸಿಯಾಗೇ ಇದೆ. ಮುಟ್ಟೋದಕ್ಕಾಗಲ್ಲ ಅಷ್ಟು ಬಿಸಿಯಾಗಿದೆ. ಎರಡನ್ನೂ ಸಹ ನಾನು ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ದೀನಿ. ಸಖತ್ತಾಗಿದೆ ಮಾತ್ರ ತಿನ್ನೋಕ್ಕೆ. ಇಷ್ಟೊಂದು ರುಚಿಯಾದ ಬೆಂಗಳೂರು ಸ್ಟೈಲ್ ಆಲೂ ಹೆಸರುಬೇಳೆ ಸಾಗು ಹಾಗೆ ಉಬ್ಬಿ ಬರುವಂತಹ ಪೂರಿನ ನಿಮ್ಮನೇಲೂ ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರಾ, ಹೊಸೊಬ್ಬರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ಭೇಟಿ ಆಗ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.